ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಯ ಜ್ವಾಲೆ ಸ್ಫೋಟಗೊಂಡಿದೆ. ಅಧಿಕಾರ ದಾಸೆಗೆ ಯೂನುಸ್ ಮಜಾ ಪಡಿತಾ ಇದ್ದಾನೆ. ಆದರೆ ಈ ಬೆನ್ನಲ್ಲೇ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎಂಬಂತೆ ರಾಜಕೀಯದಲ್ಲಿ ಹೊಸದೊಂದು ಅಲೆ ಎದ್ದಿದೆ. ಮಂದಬುದ್ಧಿಮಾನವರ ಅಟ್ಟಹಾಸಕ್ಕೆ ಬಾಂಗ್ಲಾದೇಶ ದಗದಗಿಸ್ತಾ ಇದೆ. ಆ ಜನರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹುಡುಕಿ ರಕ್ತ ಹೇರ್ತಿದ್ದಾರೆ. ಇನ್ನೊಂದೆಡೆ ಭಾರತದ ಒಂದೇ ಒಂದು ದಿಟ್ಟ ಹೆಜ್ಜೆಗೆ ಬಾಂಗ್ಲಾದೇಶ ಭಿಕ್ಷೆ ಬಿಡುವ ಪರಿಸ್ಥಿತಿ ಬಂದಿದೆ. ಬಾಂಗ್ಲಾದಲ್ಲಿ ಮತ್ತೆ ಪ್ರತಿಭಟನಾ ಜ್ವಾಲೆ ಸ್ಫೋಟ, ಕಚ್ಚಾ ಬಾಂಬ್ ದಾಳಿ, ಓರ್ವ ದುರ್ಮರಣ. ಬಾಂಗ್ಲಾದೇಶದಲ್ಲಿ ಹದಿಹತ್ಯೆಯ ಕಿಚ್ಚು ದಗದಗಿಸ್ತಾ ಇದ್ದು ಅದು ಆರುವ ಲಕ್ಷಣಗಳು ಕಾಣ್ತಿಲ್ಲ. ನೊಬೆಲ್ ಗಿರಾಕಿ ಮೊಹಮ್ಮದ್ ಯೂನುಸ್ ಅಧಿಕಾರದ ದಾಹಕ್ಕೆ ಹಿಂದೂಗಳಿಗೆ ನರಕದ ಕೂಪವಾಗಿದೆ. ಈ ಬೆನ್ನಲ್ಲೇ ಢಾಕಾದಲ್ಲಿ ಕಚ್ಚಾ ಬಾಂಬ್ ದಾಳಿಗೆ ಓರ್ವನ ದೇಹ ಛಿದ್ರವಾಗಿದೆ. ಮೊಗಬಜಾರ್ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕದ ಮುಂದಿನ ಫ್ಲೈಓವರ್ ಕೆಳಗೆ ಈ ಸ್ಫೋಟ ಸಂಭವಿಸಿದ್ದು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಬಾಂಗ್ಲಾ ರಾಜಕೀಯದಲ್ಲಿ ಹೊಸ ಬಿರುಗಾಳಿ. ಮೊಹಮ್ಮದ್ ಯೂನುಸ್ ಅಧಿಕಾರದಾಸೆಗೆ ತಣ್ಣೀರು ಬೀಳುವ ಕಾಲ ಬಂದಿದೆ. ಬಾಂಗ್ಲಾದೇಶದಲ್ಲಿ ಎರಡನೇ ಅತಿದೊಡ್ಡ ಪಕ್ಷ ಅಂದ್ರೆ ಅದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ. ಇದರ ಹಂಗಾಮಿ ಅಧ್ಯಕ್ಷ ತಾರಿಕ್ ರೆಹಮಾನ್ ಮತ್ತೆ ದೇಶಕ್ಕೆ ವಾಪಸ್ಸಾಗಿದ್ದಾನೆ. 17 ವರ್ಷಗಳ ಸ್ವಯಂ ಗಡೀಪಾರಿನ ನಂತರ ಢಾಕಾಗೆ ಮರಳಿದ್ದಾರೆ. ಈ ಮೂಲಕ ಬಾಂಗ್ಲಾ ಪಾಲಿಟಿಕ್ಸ್ನಲ್ಲಿ ಹೊಸ ಅಲೆ ಎದ್ದಿದೆ. ಹಿಂದೂಗಳ ಹತ್ಯೆ, ಹರಿಯಾಣದಲ್ಲಿ ಪ್ರತಿಭಟನೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಹರಿಯಾಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಯೂನುಸ್ ಭಾವಚಿತ್ರವನ್ನು ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ನೋಯ್ಡಾದಲ್ಲಿ ಹಿಂದೂ ಸಂಘಟನೆಗಳಿಂದ ಬೃಹತ್ ರ್ಯಾಲಿ ನಡೆಸಲಾಗಿದೆ. ಬಾಂಗ್ಲಾದೇಶದ ರಾಕ್ಷಸರ ವಿರುದ್ಧ ಘೋಷಣೆ ಕೂಗಿ ಕೆಂಡ ಕಾರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಪ್ರತಿಭಟನಾ ಜ್ವಾಲೆ ಹತ್ತಿಕ್ಕಲು ಯೂನುಸ್ ಮುಂದಾಗ್ತಾ ಇಲ್ಲ. ಹಿಂದೂಗಳ ರಕ್ತ ಹರಿತಾ ಇದ್ರೂ ಪೊಲೀಸರು, ಅಧಿಕಾರಿಗಳು ಕೈಕಟ್ಟಿ ಕೂತಿರುವುದು ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಯ ಜ್ವಾಲೆ ಸ್ಫೋಟಗೊಂಡಿದೆ. ಅಧಿಕಾರ ದಾಸೆಗೆ ಯೂನುಸ್ ಮಜಾ ಪಡಿತಾ ಇದ್ದಾನೆ. ಆದರೆ ಈ ಬೆನ್ನಲ್ಲೇ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎಂಬಂತೆ ರಾಜಕೀಯದಲ್ಲಿ ಹೊಸದೊಂದು ಅಲೆ ಎದ್ದಿದೆ. ಮಂದಬುದ್ಧಿಮಾನವರ ಅಟ್ಟಹಾಸಕ್ಕೆ ಬಾಂಗ್ಲಾದೇಶ ದಗದಗಿಸ್ತಾ ಇದೆ. ಆ ಜನರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹುಡುಕಿ ರಕ್ತ ಹೇರ್ತಿದ್ದಾರೆ. ಇನ್ನೊಂದೆಡೆ ಭಾರತದ ಒಂದೇ ಒಂದು ದಿಟ್ಟ ಹೆಜ್ಜೆಗೆ ಬಾಂಗ್ಲಾದೇಶ ಭಿಕ್ಷೆ ಬಿಡುವ ಪರಿಸ್ಥಿತಿ ಬಂದಿದೆ. ಬಾಂಗ್ಲಾದಲ್ಲಿ ಮತ್ತೆ ಪ್ರತಿಭಟನಾ ಜ್ವಾಲೆ ಸ್ಫೋಟ, ಕಚ್ಚಾ ಬಾಂಬ್ ದಾಳಿ, ಓರ್ವ ದುರ್ಮರಣ. ಬಾಂಗ್ಲಾದೇಶದಲ್ಲಿ ಹದಿಹತ್ಯೆಯ ಕಿಚ್ಚು ದಗದಗಿಸ್ತಾ ಇದ್ದು ಅದು ಆರುವ ಲಕ್ಷಣಗಳು ಕಾಣ್ತಿಲ್ಲ. ನೊಬೆಲ್ ಗಿರಾಕಿ ಮೊಹಮ್ಮದ್ ಯೂನುಸ್ ಅಧಿಕಾರದ ದಾಹಕ್ಕೆ ಹಿಂದೂಗಳಿಗೆ ನರಕದ ಕೂಪವಾಗಿದೆ. ಈ ಬೆನ್ನಲ್ಲೇ ಢಾಕಾದಲ್ಲಿ ಕಚ್ಚಾ ಬಾಂಬ್ ದಾಳಿಗೆ ಓರ್ವನ ದೇಹ ಛಿದ್ರವಾಗಿದೆ. ಮೊಗಬಜಾರ್ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕದ ಮುಂದಿನ ಫ್ಲೈಓವರ್ ಕೆಳಗೆ ಈ ಸ್ಫೋಟ ಸಂಭವಿಸಿದ್ದು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಬಾಂಗ್ಲಾ ರಾಜಕೀಯದಲ್ಲಿ ಹೊಸ ಬಿರುಗಾಳಿ. ಮೊಹಮ್ಮದ್ ಯೂನುಸ್ ಅಧಿಕಾರದಾಸೆಗೆ ತಣ್ಣೀರು ಬೀಳುವ ಕಾಲ ಬಂದಿದೆ. ಬಾಂಗ್ಲಾದೇಶದಲ್ಲಿ ಎರಡನೇ ಅತಿದೊಡ್ಡ ಪಕ್ಷ ಅಂದ್ರೆ ಅದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ. ಇದರ ಹಂಗಾಮಿ ಅಧ್ಯಕ್ಷ ತಾರಿಕ್ ರೆಹಮಾನ್ ಮತ್ತೆ ದೇಶಕ್ಕೆ ವಾಪಸ್ಸಾಗಿದ್ದಾನೆ. 17 ವರ್ಷಗಳ ಸ್ವಯಂ ಗಡೀಪಾರಿನ ನಂತರ ಢಾಕಾಗೆ ಮರಳಿದ್ದಾರೆ. ಈ ಮೂಲಕ ಬಾಂಗ್ಲಾ ಪಾಲಿಟಿಕ್ಸ್ನಲ್ಲಿ ಹೊಸ ಅಲೆ ಎದ್ದಿದೆ. ಹಿಂದೂಗಳ ಹತ್ಯೆ, ಹರಿಯಾಣದಲ್ಲಿ ಪ್ರತಿಭಟನೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಹರಿಯಾಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಯೂನುಸ್ ಭಾವಚಿತ್ರವನ್ನು ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ನೋಯ್ಡಾದಲ್ಲಿ ಹಿಂದೂ ಸಂಘಟನೆಗಳಿಂದ ಬೃಹತ್ ರ್ಯಾಲಿ ನಡೆಸಲಾಗಿದೆ. ಬಾಂಗ್ಲಾದೇಶದ ರಾಕ್ಷಸರ ವಿರುದ್ಧ ಘೋಷಣೆ ಕೂಗಿ ಕೆಂಡ ಕಾರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಪ್ರತಿಭಟನಾ ಜ್ವಾಲೆ ಹತ್ತಿಕ್ಕಲು ಯೂನುಸ್ ಮುಂದಾಗ್ತಾ ಇಲ್ಲ. ಹಿಂದೂಗಳ ರಕ್ತ ಹರಿತಾ ಇದ್ರೂ ಪೊಲೀಸರು, ಅಧಿಕಾರಿಗಳು ಕೈಕಟ್ಟಿ ಕೂತಿರುವುದು ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಯ ಜ್ವಾಲೆ ಸ್ಫೋಟಗೊಂಡಿದೆ. ಅಧಿಕಾರ ದಾಸೆಗೆ ಯೂನುಸ್ ಮಜಾ ಪಡಿತಾ ಇದ್ದಾನೆ. ಆದರೆ ಈ ಬೆನ್ನಲ್ಲೇ ತಾನೊಂದು ಬಗೆದ್ರೆ ದೈವವೊಂದು ಬಗೆಯಿತು ಎಂಬಂತೆ ರಾಜಕೀಯದಲ್ಲಿ ಹೊಸದೊಂದು ಅಲೆ ಎದ್ದಿದೆ. ಮಂದಬುದ್ಧಿಮಾನವರ ಅಟ್ಟಹಾಸಕ್ಕೆ ಬಾಂಗ್ಲಾದೇಶ ದಗದಗಿಸ್ತಾ ಇದೆ. ಆ ಜನರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹುಡುಕಿ ರಕ್ತ ಹೇರ್ತಿದ್ದಾರೆ. ಇನ್ನೊಂದೆಡೆ ಭಾರತದ ಒಂದೇ ಒಂದು ದಿಟ್ಟ ಹೆಜ್ಜೆಗೆ ಬಾಂಗ್ಲಾದೇಶ ಬೆಚ್ಚಿ ಬಿಡುವ ಪರಿಸ್ಥಿತಿ ಬಂದಿದೆ. ಬಾಂಗ್ಲಾದಲ್ಲಿ ಮತ್ತೆ ಪ್ರತಿಭಟನಾ ಜ್ವಾಲೆ ಸ್ಫೋಟ, ಕಚ್ಚಾ ಬಾಂಬ್ ದಾಳಿ, ಓರ್ವ ದುರ್ಮರಣ. ಬಾಂಗ್ಲಾದೇಶದಲ್ಲಿ ಹದಿಹತ್ಯೆಯ ಕಿಚ್ಚು ದಗದಗಿಸ್ತಾ ಇದ್ದು ಅದು ಆರುವ ಲಕ್ಷಣಗಳು ಕಾಣ್ತಿಲ್ಲ. ನೊಬೆಲ್ ಗಿರಾಕಿ ಮೊಹಮ್ಮದ್ ಯೂನಸ್ ಅಧಿಕಾರದ ದಾಹಕ್ಕೆ ಹಿಂದೂಗಳಿಗೆ ನರಕದ ಕೂಪವಾಗಿದೆ. ಈ ಬೆನ್ನಲ್ಲೇ ಢಾಕಾದಲ್ಲಿ ಕಚ್ಚಾ ಬಾಂಬ್ ದಾಳಿಗೆ ಓರ್ವನ ದೇಹ ಛಿದ್ರವಾಗಿದೆ. ಮೊಗಬಜಾರ್ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕದ ಮುಂದಿನ ಫ್ಲೈಓವರ್ ಕೆಳಗೆ ಈ ಸ್ಫೋಟ ಸಂಭವಿಸಿದ್ದು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಬಾಂಗ್ಲಾ ರಾಜಕೀಯದಲ್ಲಿ ಹೊಸ ಬಿರುಗಾಳಿ. ಮೊಹಮ್ಮದ್ ಯೂನಸ್ ಅಧಿಕಾರದಾಸೆಗೆ ತಣ್ಣೀರು ಬೀಳುವ ಕಾಲ ಬಂದಿದೆ. ಬಾಂಗ್ಲಾದೇಶದಲ್ಲಿ ಎರಡನೇ ಅತಿದೊಡ್ಡ ಪಕ್ಷ ಅಂದ್ರೆ ಅದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ. ಇದರ ಹಂಗಾಮಿ ಅಧ್ಯಕ್ಷ ತಾರಿಕ್ ರೆಹಮಾನ್ ಮತ್ತೆ ದೇಶಕ್ಕೆ ವಾಪಸ್ಸಾಗಿದ್ದಾನೆ. 17 ವರ್ಷಗಳ ಸ್ವಯಂ ಗಡೀಪಾರಿನ ನಂತರ ಢಾಕಾಗೆ ಮರಳಿದ್ದಾರೆ. ಈ ಮೂಲಕ ಬಾಂಗ್ಲಾ ಪಾಲಿಟಿಕ್ಸ್ನಲ್ಲಿ ಹೊಸ ಅಲೆ ಎದ್ದಿದೆ. ಹಿಂದೂಗಳ ಹತ್ಯೆ, ಹರಿಯಾಣದಲ್ಲಿ ಪ್ರತಿಭಟನೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಹರಿಯಾಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಯೂನಸ್ ಭಾವಚಿತ್ರವನ್ನ ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ನೋಯ್ಡಾದಲ್ಲಿ ಹಿಂದೂ ಸಂಘಟನೆಗಳಿಂದ ಬೃಹತ್ ರ್ಯಾಲಿ ನಡೆಸಲಾಗಿದೆ. ಬಾಂಗ್ಲಾದೇಶದ ರಾಕ್ಷಸರ ವಿರುದ್ಧ ಘೋಷಣೆ ಕೂಗಿ ಕೆಂಡ ಕಾರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಪ್ರತಿಭಟನಾ ಜ್ವಾಲೆ ಹತ್ತಿಕ್ಕಲು ಯೂನಸ್ ಮುಂದಾಗ್ತಾ ಇಲ್ಲ. ಹಿಂದೂಗಳ ರಕ್ತ ಹರಿತಾ ಇದ್ರೂ ಪೊಲೀಸರು ಅಧಿಕಾರಿಗಳು ಕೈಕಟ್ಟಿ ಕೂತಿರುವುದು ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಯ ಜ್ವಾಲೆ ಸ್ಫೋಟಗೊಂಡಿದೆ. ಅಧಿಕಾರ ದಾಸೆಗೆ ಯೂನುಸ್ ಮಜಾ ಪಡಿತಾ ಇದ್ದಾನೆ. ಆದರೆ ಈ ಬೆನ್ನಲ್ಲೇ ತಾನೊಂದು ಬಗೆದ್ರೆ ದೈವವೊಂದು ಬಗೆಯಿತು ಎಂಬಂತೆ ರಾಜಕೀಯದಲ್ಲಿ ಹೊಸದೊಂದು ಅಲೆ ಎದ್ದಿದೆ. ಮಂದಬುದ್ಧಿಮಾನವರ ಅಟ್ಟಹಾಸಕ್ಕೆ ಬಾಂಗ್ಲಾದೇಶ ದಗದಗಿಸ್ತಾ ಇದೆ. ಆ ಜನರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹುಡುಕಿ ರಕ್ತ ಹೇರ್ತಿದ್ದಾರೆ. ಇನ್ನೊಂದೆಡೆ ಭಾರತದ ಒಂದೇ ಒಂದು ದಿಟ್ಟ ಹೆಜ್ಜೆಗೆ ಬಾಂಗ್ಲಾದೇಶ ಬೆಚ್ಚಿ ಬಿಡುವ ಪರಿಸ್ಥಿತಿ ಬಂದಿದೆ. ಬಾಂಗ್ಲಾದಲ್ಲಿ ಮತ್ತೆ ಪ್ರತಿಭಟನಾ ಜ್ವಾಲೆ ಸ್ಫೋಟ, ಕಚ್ಚಾ ಬಾಂಬ್ ದಾಳಿ, ಓರ್ವ ದುರ್ಮರಣ. ಬಾಂಗ್ಲಾದೇಶದಲ್ಲಿ ಹದಿಹತ್ಯೆಯ ಕಿಚ್ಚು ದಗದಗಿಸ್ತಾ ಇದ್ದು ಅದು ಆರುವ ಲಕ್ಷಣಗಳು ಕಾಣ್ತಿಲ್ಲ. ನೊಬೆಲ್ ಗಿರಾಕಿ ಮೊಹಮ್ಮದ್ ಯೂನಸ್ ಅಧಿಕಾರದ ದಾಹಕ್ಕೆ ಹಿಂದೂಗಳಿಗೆ ನರಕದ ಕೂಪವಾಗಿದೆ. ಈ ಬೆನ್ನಲ್ಲೇ ಢಾಕಾದಲ್ಲಿ ಕಚ್ಚಾ ಬಾಂಬ್ ದಾಳಿಗೆ ಓರ್ವನ ದೇಹ ಛಿದ್ರವಾಗಿದೆ. ಮೊಗಬಜಾರ್ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕದ ಮುಂದಿನ ಫ್ಲೈಓವರ್ ಕೆಳಗೆ ಈ ಸ್ಫೋಟ ಸಂಭವಿಸಿದ್ದು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಬಾಂಗ್ಲಾ ರಾಜಕೀಯದಲ್ಲಿ ಹೊಸ ಬಿರುಗಾಳಿ. ಮೊಹಮ್ಮದ್ ಯೂನಸ್ ಅಧಿಕಾರದಾಸೆಗೆ ತಣ್ಣೀರು ಬೀಳುವ ಕಾಲ ಬಂದಿದೆ. ಬಾಂಗ್ಲಾದೇಶದಲ್ಲಿ ಎರಡನೇ ಅತಿದೊಡ್ಡ ಪಕ್ಷ ಅಂದ್ರೆ ಅದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ. ಇದರ ಹಂಗಾಮಿ ಅಧ್ಯಕ್ಷ ತಾರಿಕ್ ರೆಹಮಾನ್ ಮತ್ತೆ ದೇಶಕ್ಕೆ ವಾಪಸ್ಸಾಗಿದ್ದಾನೆ. 17 ವರ್ಷಗಳ ಸ್ವಯಂ ಗಡೀಪಾರಿನ ನಂತರ ಢಾಕಾಗೆ ಮರಳಿದ್ದಾರೆ. ಈ ಮೂಲಕ ಬಾಂಗ್ಲಾ ಪಾಲಿಟಿಕ್ಸ್ನಲ್ಲಿ ಹೊಸ ಅಲೆ ಎದ್ದಿದೆ. ಹಿಂದೂಗಳ ಹತ್ಯೆ, ಹರಿಯಾಣದಲ್ಲಿ ಪ್ರತಿಭಟನೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಹರಿಯಾಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಯೂನಸ್ ಭಾವಚಿತ್ರವನ್ನ ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಅಷ್ಟೇ ಅಲ್ಲದೆ ನೋಯ್ಡಾದಲ್ಲಿ ಹಿಂದೂ ಸಂಘಟನೆಗಳಿಂದ ಬೃಹತ್ ರ್ಯಾಲಿ ನಡೆಸಲಾಗಿದೆ. ಬಾಂಗ್ಲಾದೇಶದ ರಾಕ್ಷಸರ ವಿರುದ್ಧ ಘೋಷಣೆ ಕೂಗಿ ಕೆಂಡ ಕಾರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಪ್ರತಿಭಟನಾ ಜ್ವಾಲೆ ಹತ್ತಿಕ್ಕಲು ಯೂನಸ್ ಮುಂದಾಗ್ತಾ ಇಲ್ಲ. ಹಿಂದೂಗಳ ರಕ್ತ ಹರಿತಾ ಇದ್ರೂ ಪೊಲೀಸರು ಅಧಿಕಾರಿಗಳು ಕೈಕಟ್ಟಿ ಕೂತಿರುವುದು ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಂತವೇ